ಹಲೋ ವೆಲ್ಕಮ್ ಬ್ಯಾಕ್ ಟು ಎಫ್ ಐ ಟೈಮ್ಸ್. ಇವತ್ತು ನಾನು ಬಂದಿದ್ದೀನಿ ರಾಜ್ ಕಾರ್ಸ್ ಶೋರೂಮ್. ಇದು ಶೋರೂಮ್ ಬಂದ್ಬಿಟ್ಟು ನಿಯರ್ ಅಪೋಲೋ ಹಾಸ್ಪಿಟಲ್ ದೋಸಾ ಪಾಯಿಂಟ್ ಪಕ್ಕಾನೇ ಶೋರೂಮ್ ಇದೆ. ಇದು ಕುವೆಂಪು ನಗರ್ ಮೈಸೂರ್. ಇಲ್ಲಿ ಅರೌಂಡ್ 30 ನಿಂದ 40 ವೆಹಿಕಲ್ಸ್ ಇದೆ. ನೋಡ್ತಾ ಇರ್ಬೋದು ಎಲ್ಲಾ ತರ ಆಟೋಮೇಟಿಕ್ ಮ್ಯಾನ್ಯುವಲ್ ಎಲ್ಲಾ ತರ ವೆಹಿಕಲ್ ಸಿಗುತ್ತೆ ಇಲ್ಲಿ. ಒಳಗಡೆ ಹೋಗಿ ನಮ್ ಜೊತೆಗೆ ಭಾಸ್ಕರ್ ಸರ್ ಜಾಯ್ನ್ ಆಗ್ತಾರ. ಪ್ಲಸ್ ಇಲ್ಲಿ ತಗೊಂಡ್ರೆ ಏನೇನ್ ಬೆನಿಫಿಟ್ ಇದೆ ಅಂತ ಕೇಳೋಣ. ಅದಕ್ಕಿಂತ ಮುಂಚೆ ರೆಗ್ಯುಲರ್ ತರ ನಮ್ ಚಾನೆಲ್ಗೆ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಾವು ರಾಜ್ ಕಾರ್ಸ್ಗೆ ಬಂದಿದ್ವಿ. ಒಳಗಡೆ ಹೋಗೋಣ, ನಮ್ ಜೊತೆಗೆ ಭಾಸ್ಕರ್ ಸರ್ ಜಾಯ್ನ್ ಆಗ್ತಾರ, ಕೇಳೋಣ. ಇನ್ನ ಈಗ ಹೊಸ ಸ್ಟಾಕ್ ಬಂದಿದೆ, ಎಲ್ಲಾ ವೆಹಿಕಲ್ಸ್ ನೋಡ್ತಾ ಇರ್ಬೋದು. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್, ನೀವು? ಚೆನ್ನಾಗಿದ್ದೀನಿ ಸರ್. ಮತ್ತೆ ಒಮ್ಮೆ ಹೊಸ ಸ್ಟಾಕ್ ಬಂದಿದೆ ನಿಮ್ಮ ಹತ್ರ, ನಾವು ಒಂದು ರಿವ್ಯೂ ಮಾಡ್ತಾ ಇದೀವಿ. ಫಸ್ಟ್ ನಿಮ್ ಶೋರೂಮ್ ನೇಮ್ ಪ್ಲಸ್ ಅಡ್ರೆಸ್. ಸರ್ ನಮ್ ಶೋರೂಮ್ ನೇಮ್ ಬಂದು ರಾಜ್ ಕಾರ್ಸ್ ಮೈಸೂರು ಅಂತ. ಓಕೆ. ಕುವೆಂಪು ನಗರ್ ನಿಯರ್ ಅಪೋಲೋ ಹಾಸ್ಪಿಟಲ್ ದೋಸಾ ಪಾಯಿಂಟ್ ಪಕ್ಕ ರಾಜ್ ಕಾರ್ಸ್ ಅಂತ ಶೋರೂಮ್. ಓಕೆ. ಎಷ್ಟು ಸ್ಟಾಕ್ ಇದೆ ಸರ್ ನಿಮ್ಮ ಹತ್ರ? ಸರ್ ಇಲ್ಲಿ ಪ್ರೆಸೆಂಟ್ ಒಂದು 30 ಇದೆ, ಗೋಡನ್ ಅಲ್ಲಿ ಒಂದು 40 ಇದೆ ಸರ್. ಏನ್ ಬಜೆಟ್ ನಿಂದ ವೆಹಿಕಲ್ಸ್ ಇದೆ ಸರ್? ಸರ್ 3.5 ಇಂದ ಸ್ಟಾರ್ಟ್ ಆಗುತ್ತೆ ಸರ್. 3.5 ನಿಂದ ಸ್ಟಾರ್ಟ್ ಇದೆ. ಓಕೆ. ಫಸ್ಟ್ ನಮ್ಗೆ ಯಾವ್ದು ಇದು? ಸರ್ ಇದು Volkswagen Vento ಸರ್. ವೆಂಟೋ. ಓಕೆ. K05 ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು. ಓನರ್ ಸರ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಎಷ್ಟು ರನ್ ಆಗಿದೆ ಸರ್? ಸರ್ ಇದು 54 ಓಡಿದೆ, 54,000 ಓಡಿದೆ ಸರ್. 54,000 ರನ್ ಆಗಿದೆ. ನೋಡ್ತಾ ಇರ್ಬೋದು. ಫಸ್ಟ್ ಆಫ್ ಆಲ್ Volkswagen ವೆಂಟೋ ನೋಡ್ತಾ ಇರ್ಬೋದು. ಇಂಟೀರಿಯರ್ ನಾವು ನೋಡ್ತಾ ಇರ್ಬೋದು, ವೆಲ್ ಕ್ಲೀನ್ ಇದೆ ಗಾಡಿ. ಏನೇನ್ ಸರ್ ಇದರಲ್ಲಿ ಫೀಚರ್ಸ್? ಸರ್ ಇದು ಬಂದು ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಪ್ಲೇಯರ್, ಲೆದರ್ ಸೀಟ್ ಕವರ್, ಆಟೋ ಕಂಟ್ರೋಲ್, AC, ABS, ಏರ್ ಬ್ಯಾಗ್, ಅಲಾಯ್ ವೀಲ್ ಬರುತ್ತೆ. ಓಕೆ. ನೋಡ್ತಾ ಇರ್ಬೋದು. ಟಾಪ್ ಎಂಡ್ ಮಾಡಲ್ ಸರ್, ಐಲೈನ್ ಟಾಪ್ ಎಂಡ್ ಮಾಡಲ್. ಡೀಸೆಲ್ ವೇರಿಯಂಟ್ ಬರುತ್ತೆ. ಡೀಸೆಲ್ ವೇರಿಯಂಟ್. ಎಷ್ಟು ಮೈಲೇಜ್ ಬರ್ಬೋದು ಸರ್ ಇದು? ಸರ್ ಇದೆಲ್ಲ ನಿಮಗೆ ಒಂದು 15 ರಿಂದ 16 ಬರುತ್ತೆ ಸರ್. ಓಕೆ. ಸಿಟಿನಲ್ಲಿ ಒಂದು 15 to 16 ಮೈಲೇಜ್ ಬರುತ್ತೆ. ನೋಡ್ತಾ ಇರ್ಬೋದು, ವೆಲ್ ಕ್ಲೀನ್ ಇದೆ ಗಾಡಿ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. 70 to 80% ಇದೆ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? ಸರ್ ಇದು ಬಂದು 680 ಹೇಳ್ತಿದ್ದೀವಿ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 6,80,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ನೆಕ್ಸ್ಟ್ Hyundai Creta K01 ರಿಜಿಸ್ಟ್ರೇಷನ್. ಏನ್ ಮಾಡೆಲ್ ಸರ್ ಇದು? ಸರ್ 2017 ಸಿಂಗಲ್ ಓನರ್ ಸರ್, 79,000 ಓಡಿದೆ. 17 ಸಿಂಗಲ್ ಓನರ್. 79,000 ರನ್ ಆಗಿದೆ ಗಾಡಿ. ನೋಡ್ತಾ ಇರ್ಬೋದು, ವೆಲ್ ಕ್ಲೀನ್ ಇದೆ. ಕ್ರೇಟಾ ರೆಡ್ ಕಲರ್. 79,000 ಜೆನ್ಯೂನ್ ರೇಟಿಂಗ್ ಸರ್ ಇದು? ಹೌದು ಸರ್, ಜೆನ್ಯೂನ್ ರೇಟಿಂಗ್ ಇರುತ್ತೆ. ಬೇಕಿದ್ರೆ ನೀವು ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡ್ಕೋಬಹುದು. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಪ್ಲೇಯರ್, ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್ ಇದರಲ್ಲಿ? ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಡ್ಯುಯಲ್ ಏರ್ ಬ್ಯಾಗ್ ಇರುತ್ತೆ. ಮೌಂಟ್ ಕಂಟ್ರೋಲ್ ಇದೆ. ನೋಡ್ತಾ ಇರ್ಬೋದು, ವೆಲ್ ಕ್ಲೀನ್ ಇದೆ. ಬರೀ 79,000 ರನ್ ಆಗಿದೆ. ಹೌದು ಸರ್. ಓಕೆ. ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಏನ್ ಹೇಳ್ತಾ ಇದ್ದೀರಾ ಸರ್? ಇದು ಬಂದು 8 ಮುಕ್ಕಲ್ ಹೇಳ್ತಿದ್ವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 875 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಫಸ್ಟ್ ಓನರ್ ಗಾಡಿ ಇದು? ಹೌದು ಸರ್. ನೆಕ್ಸ್ಟ್ ಸ್ವಿಫ್ಟ್ ಡಿಸೈರ್ ಸರ್ ಇದು? ಸ್ವಿಫ್ಟ್ ಡಿಸೈರ್ ಡೀಸೆಲ್ ಸರ್, VDI ವೇರಿಯಂಟ್ ಬರುತ್ತೆ. VDI ವೇರಿಯಂಟ್. 2013 ಸಿಂಗಲ್ ಓನರ್. 2013 ಸಿಂಗಲ್ ಓನರ್. ಬರೀ 69,000 ಓಡಿದೆ. ಬರೀ 69,000 ರನ್ ಆಗಿದೆ. 2013 ಮಾಡೆಲ್. ನೋಡ್ತಾ ಇರ್ಬೋದು, ಡೀಸೆಲ್ ತುಂಬಾ ಡಿಮ್ಯಾಂಡ್ ಸರ್ ವೆಹಿಕಲ್. ಹೌದು ಸರ್, ಈ ಶೇಪ್ ಅಲ್ಲಿ ಭಾರಿ ಡಿಮ್ಯಾಂಡ್. ನೋಡ್ತಾ ಇರ್ಬೋದು, ತುಂಬಾ ಹೈ ಡಿಮ್ಯಾಂಡೆಡ್ ವೆಹಿಕಲ್ ಇದು. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಬರೀ 69,000 ಓಡಿದೆ ಅಷ್ಟೇ. ಬರೀ 69,000 ರನ್ ಆಗಿದೆ. ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ 70 to 80% ಟೈರ್ ಇದೆ. ವೆಲ್ ಕ್ಲೀನ್ ಇದೆ ಗಾಡಿ. ನೋಡ್ತಾ ಇರ್ಬೋದು. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಪ್ಲೇಯರ್, ಲೆದರ್ ಸೀಟ್ ಕವರ್. ಓಕೆ. 4 ಪವರ್ ವಿಂಡೋಸ್ ಇದೆ. ನೋಡ್ತಾ ಇರ್ಬೋದು, ಪವರ್ ಸ್ಟೇರಿಂಗ್ ವೆಲ್ ಕ್ಲೀನ್ ಇದೆ. ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಸಿಂಗಲ್ ಓನರ್ ಗಾಡಿ. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. 69,000 ರನ್ ಆಗಿದೆ. 2013 ಮಾಡೆಲ್. ಹೌದು ಸರ್. ಓಕೆ. ಏನ್ ಹೇಳ್ತಾ ಇದ್ದೀರಾ ಸರ್? ಸರ್ ಇದು ಬಂದು 5,35,000 ಹೇಳ್ತಿದ್ದೇನೆ ಸರ್. 535 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ಗೆ ಹೋಗಿದ್ರೆ ಎಷ್ಟು % ಲೋನ್ ಆಗ್ಬೋದು? ಸರ್ ಸಿವಿಲ್ ಎಲ್ಲ ಚೆನ್ನಾಗಿದೆ, ಒಂದು 70% ಲೋನ್ ಆಗುತ್ತೆ. 70% ಲೋನ್ ಆಗುತ್ತೆ. ಬರೀ 1 2 lakhs ತಗೊಂಡ್ ಬಂದ್ರೆ ನೀವು ಶಿಫ್ಟ್ ಡಿಸೈರ್ 2013 ಮಾಡೆಲ್ ತಗೊಂಡ್ ಹೋಗ್ಬೋದು. ನೆಕ್ಸ್ಟ್ ಸರ್ ಮಾರುತಿ ಸುಜುಕಿ ಬಲೆನೋ. K03 ರಿಜಿಸ್ಟ್ರೇಷನ್. ನೋಡ್ತಾ ಇರ್ಬೋದು, ಬ್ಲೂ ಕಲರ್. ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್. ಇದನ್ನ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಬಂದು 2018 ಸಿಂಗಲ್ ಓನರ್ ಸರ್. 2018 ಸಿಂಗಲ್ ಓನರ್. 2018. ಹೌದು. ಓಕೆ. ಸಿಂಗಲ್ ಓನರ್. ಪೆಟ್ರೋಲ್ ಗಾಡಿ. ಝೀಟಾ ವೇರಿಯಂಟ್ ಬರುತ್ತೆ. ಝೀಟಾ ವೇರಿಯಂಟ್. ಇದರಲ್ಲಿ ಏನೇನು ಸರ್ ಫೀಚರ್? ಸರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಪ್ಲೇಯರ್, ಮೌಂಟ್ ಕಂಟ್ರೋಲ್ ಇದೆ. ABS, ಏರ್ ಬ್ಯಾಗ್ ಎಲ್ಲ ಇರುತ್ತೆ. ಏರ್ ಬ್ಯಾಗ್ ಎಷ್ಟು ಸರ್ ಇದರಲ್ಲಿ? ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗ್. ನೋಡ್ತಾ ಇರ್ಬೋದು, ಬೆಲೆನೋ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ರನ್ ಆಗಿದೆ ಸರ್ ಇದು? 54,000 ರನ್ ಆಗಿದೆ ಗಾಡಿ. ನೋಡ್ತಾ ಇರ್ಬೋದು, ವೆಲ್ ಕ್ಲೀನ್ ಇದೆ ಗಾಡಿ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್ ಗಾಡಿ. 2018 ಮಾಡೆಲ್. ಬ್ಲೂ ಕಲರ್.
ಏನ್ ಹೇಳ್ತಾ ಇದ್ದೀರಾ ಸರ್? ಸರ್ ಇದು ಬಂದು 725 ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 725 ಪ್ರೈಸ್ ಕೊಟ್ ಮಾಡಿದ್ದಾರೆ, ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಆಟೋಮೆಟಿಕ್ ಸರ್, ಆಟೋಮೆಟಿಕ್ A50 ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು. ಯಾವ ಮಾಡಲ್ ಸರ್ ಇದು? ಸರ್ 2019 ಸಿಂಗಲ್ ಸರ್, RXT ಬರುತ್ತೆ ವೇರಿಯಂಟ್. ನಿಮಗೆ ಟಾಪ್ ಎಂಡ್ 2019 ಮಾಡೆಲ್ RXT ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ, ಆಟೋಮೆಟಿಕ್, ಟೆನ್ಷನ್ ಇರಲ್ಲ. ಸ್ಮಾಲ್ ಸಿಟಿಗೋಸ್ಕರ ಏನಾನ ಸ್ಮಾಲ್ ಗಾಡಿ ನೋಡ್ತಾ ಇದ್ರೆ ತಗೋಬಹುದು. ರಾಜ್ ಕಾರ್ಸ್ಗೆ ಬನ್ನಿ. ಇದರಲ್ಲಿ ಏನೇನ್ ಸರ್ ಫೀಚರ್ಸ್? ಸರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಪ್ಲೇಯರ್, ಲೆದರ್ ಸೀಟ್ ಕವರ್, ABS, ಏರ್ ಬ್ಯಾಗ್, ಓಕೆ, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ ಸರ್. ರಿವರ್ಸ್ ಕ್ಯಾಮ್ರಾನ ಇದೆ ಇದರಲ್ಲಿ ನೋಡ್ತಾ ಇರ್ಬೋದು. ಸ್ಕ್ರೀನ್ ಇದೆ. ಓಕೆ, ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು ಬಂದು 32,000 ಓಡಿದೆ ಸರ್. 32,000 ರನ್ ಆಗಿದೆ ನೋಡ್ತಾ ಇರ್ಬೋದು. ಸಿಂಗಲ್ ಓನರ್, ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು ಬಂದು 4.5 ಹೇಳ್ತಿದೀವಿ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 4.5 ಪ್ರೈಸ್ ಕೊಟ್ ಮಾಡಿದ್ದಾರೆ, ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಸಪೋಸ್ ಲೋನ್ ಮಾಡಿದ್ರೆ ಎಷ್ಟು ಪರ್ಸೆಂಟ್ ಆಗ್ಬೋದು ಸರ್? ಸೇಮ್ 1 lakh ತಗೊಂಡ್ಬಂದ್ರೆ 3 lakh ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, 90% ಲೋನ್ ಮಾಡ್ಕೊಡ್ತಾರ. ಬರೀ 1 lakh ತಗೊಂಡ್ ಬಂದ್ರೆ ನೀವು 2019 ರೆನಾಲ್ಟ್ ಕಿಟ್ ತಗೊಂಡ್ ಹೋಗ್ಬೋದು. ನೆಕ್ಸ್ಟ್ K05 ರಿಜಿಸ್ಟ್ರೇಷನ್ i10 ಸರ್. Honda i10 ಆಟೋಮೆಟಿಕ್ ಸರ್, ಸ್ಪೋರ್ಟ್ಸ್ ವೇರಿಯಂಟ್ ಬರುತ್ತೆ. ಓಕೆ, ಸ್ಪೋರ್ಟ್ ವೇರಿಯಂಟ್ಸ್ i10 ಆಟೋಮೆಟಿಕ್ ನೋಡ್ತಾ ಇರ್ಬೋದು. ಏನ್ ಮಾಡೆಲ್ ಸರ್ ಇದು? ಸರ್ ಇದು ಬಂದು 2011 ಸೆಕೆಂಡ್ ಓನರ್ ಸರ್, 62,000 ಓಡಿದೆ. 2011 ಸೆಕೆಂಡ್ ಓನರ್ ಆಟೋಮೆಟಿಕ್ ಇದು. ಹೌದು, ಸ್ಪೋರ್ಟ್ಸ್ ವೇರಿಯಂಟ್. ಸ್ಪೋರ್ಟ್ಸ್ ವೇರಿಯಂಟ್ ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ ಗಾಡಿ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು ಬಂದು 62,000 ಓಡಿದೆ ಸರ್. 65,000 ಓಡಿದೆ. 62. 62,000 ರನ್ ಆಗಿದೆ ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ ಗಾಡಿ. ಜಸ್ಟ್ ಆಟೋಮೆಟಿಕ್, ಕ್ಲಚ್ ಇರಲ್ಲ ನೋಡ್ತಾ ಇರ್ಬೋದು. ಜಸ್ಟ್ ಟೆನ್ಷನ್ ಇರಲ್ಲ ಕ್ಲಚ್ದು. ಸ್ಮಾಲ್ ಕಾರ್ ಏನಾನ i10 ಆಟೋಮೆಟಿಕ್ ನೋಡ್ತಾ ಇದ್ರೆ ರಾಜ್ ಕಾರ್ಸ್ಗೆ ಬನ್ನಿ, ನಿಯರ್ ಅಪೋಲೋ ಹಾಸ್ಪಿಟಲ್, ಮೈಸೂರು. ನೆಕ್ಸ್ಟ್ ಮಾರುತಿ ಸುಜುಕಿ ಇದು ಸಿಯಾಜ್. ಏನ್ ಮಾಡೆಲ್ ಸರ್ ಇದು? ಸರ್ ಇದು ಬಂದು 2016 ಸಿಂಗಲ್ ಓನರ್ ಸರ್, ZDI ಪ್ಲಸ್. 2016 ಸಿಂಗಲ್ ಓನರ್ ZDI ಪ್ಲಸ್ ಡೀಸೆಲ್ ವೇರಿಯಂಟ್. ತುಂಬಾ ಲಕ್ಸರಿ ಟೈಪ್ ಗಾಡಿ ಇದೆ ನೋಡ್ತಾ ಇರ್ಬೋದು. ಏನಾನ ಸ್ವಲ್ಪ ಲಕ್ಸರಿ ಕಾರ್ ಬೇಕಂದ್ರೆ ಸಿಯಾಜ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ. ಏನ್ ಮೈಲೇಜ್ ಬರ್ಬೋದು ಸರ್ ಇದು ಗಾಡಿ? ಸರ್ ಇದು ಬಂದು ನಿಮಗೆ ಒಂದು 18 ಗಂಟೆ ಬರುತ್ತೆ ಸರ್. ಓಕೆ, 18 ಮೈಲೇಜ್ ಬರುತ್ತೆ ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ. ಎಷ್ಟು ರನ್ ಆಗಿದೆ ಸರ್ ಇದು? 77 ಸರ್, 77,000 ಓಡಿದೆ. 77,000 ರನ್ ಆಗಿದೆ ನೋಡ್ತಾ ಇರ್ಬೋದು. 2016 ಮಾಡೆಲ್, 16 ಸಿಂಗಲ್ ಓನರ್ ನೋಡ್ತಾ ಇರ್ಬೋದು. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಪ್ಲೇಯರ್, ಲೆದರ್ ಸೀಟ್ ಕವರ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ. ಗಾಡಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ರಿವರ್ಸ್ ಕ್ಯಾಮ್ರಾನ ಇದೆ ಇದಕ್ಕೆ, ಮೌಂಟ್ ಕಂಟ್ರೋಲ್ ಇದೆ, AC, ಪವರ್ ಸ್ಟೀರಿಂಗ್, ಏರ್ ಬ್ಯಾಗ್ ಎಷ್ಟು ಬರ್ಬೋದು ಸರ್? ಡ್ಯುಯಲ್ ಏರ್ ಬ್ಯಾಗ್ ನೋಡ್ತಾ ಇರ್ಬೋದು. ಸ್ಟಾರ್ಟ್ ಬಟನ್ ಇದೆ, ಪುಷ್ ಸ್ಟಾರ್ಟ್ ಬಟನ್ ನೋಡ್ತಾ ಇರ್ಬೋದು. ಸಿಯಾಸ್ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್, ಬಹಳ ರೇರ್ ಸಿಗೋದು. ಏನ್ ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು ಬಂದು 7.5 ಹೇಳ್ತಿದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 7.5 ನೆಗೋಷಿಯಬಲ್. 5 ಪ್ರೈಸ್ ಕೊಟ್ ಮಾಡಿದ್ದಾರೆ, ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು. ಆಟೋಮೆಟಿಕ್ ಇದೆ, ಮ್ಯಾನ್ಯುವಲ್ ಇದೆ, ಲಕ್ಸರಿ ಇದೆ, ಸ್ಮಾಲ್ ಗಾಡಿ ಎಲ್ಲ ತರ ವೆಹಿಕಲ್ಸ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು. ತುಂಬಾ ವೆಹಿಕಲ್ಸ್ ಇದೆ. ಪ್ಲಸ್ ಇವ್ರದ್ದು ಇನ್ನೊಂದು ಗೋಡಾನ ಇದೆ, ಅದರಲ್ಲಿನ ಸ್ಟಾಕ್ ಇದೆ ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಸಿಂಗಲ್ ಓನರ್ಸ್ ವೆಹಿಕಲ್ಸ್ ಇದೆ. ನೆಕ್ಸ್ಟ್ ಸರ್ ಮಾರುತಿ ಸುಜುಕಿ ಬಲೆನೋ. K51 ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು. 2 ಕಲರ್ಸ್, ವೈಟ್ ಅಂಡ್ ಬ್ಲ್ಯಾಕ್, ತುಂಬಾ ಒಳ್ಳೆ ಕಲರ್, ತುಂಬಾ ರೇರ್ ಕಲರ್ ಸಿಗೋದು. ಬಲೆನೋ ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ, ಶೋರೂಮ್ ಕಂಡೀಷನ್ ಅಲ್ಲಿ ಇದೆ, ಮ್ಯಾಕ್ ವೀಲ್ ಇದೆ, ಏರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು. ಏನಾನ ನಿಮ್ಗೆ ಕಾರ್ ಇಷ್ಟ ಆಗಿದ್ರೆ ರಾಜ್ ಕಾರ್ಸ್ಗೆ ಬನ್ನಿ, ಟೆಸ್ಟ್ ಡ್ರೈವ್ ಬುಕ್ ಮಾಡಿ, ಆಮೇಲೆ ಸ್ವಲ್ಪ ಪ್ರೈಸ್ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ, ಏನ್ ಮಾಡೆಲ್ ಸರ್ ಇದು? ಸರ್ ಇದು ಬಂದು 2021 ಸಿಂಗಲ್ ಓನರ್ ZDI ವೇರಿಯಂಟ್ ಬರುತ್ತೆ. ಓಕೆ, 2021 ಮಾಡೆಲ್ ನೋಡ್ತಾ ಇರ್ಬೋದು. ZDI ವೇರಿಯಂಟ್ ಸಿಂಗಲ್ ಓನರ್ ಸರ್. ಹೌದು ಸರ್, ಬರೀ 28,000 ಓಡಿದೆ ಅಷ್ಟೇ. ಬರೀ 28,000 ರನ್ ಆಗಿದೆ ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ, ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ನೋಡ್ತಾ ಇರ್ಬೋದು. ಏನೇನ್ ಸರ್ ಇದರಲ್ಲಿ ಫೀಚರ್ಸ್? ಸರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಪ್ಲೇಯರ್, ಸೀಟ್ ಕವರ್, ಅಲೈ ವೀಲ್, ಮತ್ತೆ ABS, ಏರ್ ಬ್ಯಾಗ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ. ರಿವರ್ಸ್ ಕ್ಯಾಮ್ರಾನ ಇದೆ ನೋಡ್ತಾ ಇರ್ಬೋದು. ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಕೆ, GPS ಸಿಸ್ಟಮ್ ಅನ್ನ ಇದೆ ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು ಬಂದು 8.5 ಹೇಳ್ತಿದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 8 ನೆಗೋಷಿಯಬಲ್ ಸರ್. ನೋಡ್ತಾ ಇರ್ಬೋದು. ಇಂಟೀರಿಯರ್ ವೆಲ್ ಕ್ಲೀನ್ ಇದೆ ಗಾಡಿ. ಇದು ಪ್ರೈಸ್ ಬಂದು 8.5 ಪ್ರೈಸ್ ಕೊಟ್ ಮಾಡಿದ್ದಾರೆ, ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ ಅಂದ್ರೆ ಲೋನ್ ಅನ್ನೋ ಆಪ್ಷನ್ಸ್ ಇದೆ. ಪ್ಲಸ್ ನಿಮ್ಮ ಹತ್ರ ಯಾವ್ದನ್ನ ಹಳೆ ವೆಹಿಕಲ್ಸ್ ಇದ್ರೆ ಅದನ್ನ ಎಕ್ಸ್ಚೇಂಜ್ ಅನ್ನ ತಗೊಂತಾರ ಒಳ್ಳೆ ಪ್ರೈಸ್ ನಲ್ಲಿ ನೋಡ್ತಾ ಇರ್ಬೋದು. ಓಕೆ, ನೆಕ್ಸ್ಟ್ Honda i20 K51 ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು. ಏನ್ ಮಾಡೆಲ್ ಸರ್ ಇದು? ಸರ್ ಇದು ಬಂದು 2017 ಸಿಂಗಲ್ ಓನರ್ ಸರ್. ಆಸ್ಟಾ ಆಪ್ಷನಲ್ ಡೀಸೆಲ್ ವೇರಿಯಂಟ್ ಬರುತ್ತೆ. ಸಿಂಗಲ್ ಓನರ್, ಆಸ್ಟಾ ಆಪ್ಷನಲ್ ಟಾಪ್ ಎಂಡ್ ವೆಹಿಕಲ್ ನೋಡ್ತಾ ಇರ್ಬೋದು. ಆಸ್ಟಾ i20 ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್. ಹೌದು ಸರ್. ಮಾರ್ಕೆಟ್ ನಲ್ಲಿ ಎಲ್ಲಿ ನೋಡಿದ್ರೆ ನಿಮ್ಗೆ 70 to 60% i20 ಸಿಗುತ್ತೆ ನೋಡ್ತಾ ಇರ್ಬೋದು. ವೆಲ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು. 50 to 60% ಟೈರ್ ಇದೆ. ಎಷ್ಟು ಓಡಿದೆ ಸರ್ ಇದು? ಸರ್ ಇದು ಬಂದು 80,000 ಓಡಿದೆ. 80 ಬರೀ 80,000 ರನ್ ಆಗಿದೆ. ಸಿಂಗಲ್ ಓನರ್, ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಪ್ಲೇಯರ್, ಲೆದರ್ ಸೀಟ್ ಕವರ್, ABS, ಏರ್ ಬ್ಯಾಗ್. ಇದರಲ್ಲಿ ಏನಂದ್ರೆ 6 ಏರ್ ಬ್ಯಾಗ್ ಬರುತ್ತೆ. 6 ಏರ್ ಬ್ಯಾಗ್. ಆಕ್ಟಿವಾ ನಲ್ಲಿ 6 ಏರ್ ಬ್ಯಾಗ್. ಹೌದು. ಓಕೆ,
ನೋಡ್ತಾ ಇರ್ಬೋದು ಔಟ್ ಕಂಟ್ರೋಲ್ ಅನ್ನ ಇದೆ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು ಬಂದು 8.3 ಹೇಳ್ತಿದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 8,30,000 ಪ್ರೈಸ್ ಕೋಟ್ ಮಾಡಿದ್ದಾರೆ. 8,30,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಓಕೆ, ನೆಕ್ಸ್ಟ್ ಶಿಫ್ಟ್ ಪೆಟ್ರೋಲ್ ಸರ್. ಪೆಟ್ರೋಲ್ KF05 ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು. ಇದು ಯಾವ ಮಾಡೆಲ್ ಸರ್? ಸರ್ ಇದು ಬಂದು 2017 ಸಿಂಗಲ್ ಓನರ್. ಇದು 2017 ಸಿಂಗಲ್ ಓನರ್. ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಶಿಫ್ಟ್ ನಿಮ್ಗೆ ಒಂದು ಶಿಫ್ಟ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ ರಾಜ್ ಕಾರ್ಸ್ಗೆ. ಏನ್ ಮಾಡೆಲ್ ಸರ್ ಇದು? ಸರ್ ಇದು ಬಂದು 2017 ಸಿಂಗಲ್ ಓನರ್, VXI ಆಪ್ಷನಲ್. ಓಕೆ, VXI ಆಪ್ಷನಲ್ 2017 ಫಸ್ಟ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ಇದೆ ಗಾಡಿ, ಶೋರೂಮ್ ಕಂಡೀಷನ್ ಅಲ್ಲಿ ಇದೆ. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಪ್ಲೇಯರ್, ಲೆದರ್ ಸೀಟ್ ಕವರ್, ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಏರ್ ಬ್ಯಾಗ್ ವೆಲ್ ಕ್ಲೀನ್ ಇದೆ ಗಾಡಿ. ನೋಡ್ತಾ ಇರ್ಬೋದು ಗುಡ್ ಕಂಡೀಷನ್ ಅಲ್ಲಿ ಇದೆ. ಜಸ್ಟ್ ನೀವು ತಗೋಬೇಕು, ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಒಂದು 70 to 80% ಟೈರ್ ಇದೆ. ವೆಲ್ ಕ್ಲೀನ್ ಇದೆ ಗಾಡಿ. ನೋಡ್ತಾ ಇರ್ಬೋದು. ಏನ್ ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು ಬಂದು 6 lakhs ಹೇಳ್ತಿದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 6 lakh ಪ್ರೈಸ್ ಕೋಟ್ ಮಾಡಿದ್ದಾರೆ. ಶಿಫ್ಟ್ ಇದು 2017 ಮಾಡೆಲ್. 6 lakh ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೆಕ್ಸ್ಟ್ Honda i20 ಡೀಸೆಲ್ K053 ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು. i20 ಆಸ್ತಾ ಡೀಸೆಲ್ ಇದು. ಅದು ಫಸ್ಟ್ ತೋರಿಸಿದ್ದು ಪೆಟ್ರೋಲ್, ಅದು ಡೀಸೆಲ್ ಏನೇ ಸರ್? ಅದು ಡೀಸೆಲ್, ಅದು ಆಸ್ತಾ ಆಪ್ಷನಲ್ ಟಾಪ್ ಎಂಡ್ ಅದು. ಇದು ಓಕೆ. ಇದು ಯಾವ ಮಾಡೆಲ್ ಸರ್ ಇದು? ಸರ್ ಇದು ಬಂದು 2014 ಸಿಂಗಲ್ ಓನರ್ ಸರ್. ಇದು 2014 ಸಿಂಗಲ್ ಓನರ್ ಡೀಸೆಲ್ದು. ನಿಮ್ಗೆ ಆಸ್ತಾ ನೋಡ್ತಾ ಇರ್ಬೋದು ವೆಲ್ ಕಂಡೀಷನ್ ಅಲ್ಲಿ ಇದೆ, ಗುಡ್ ಕಂಡೀಷನ್ ಅಲ್ಲಿ ಇದೆ. ಸಿಲ್ವರ್ ಕಲರ್ ಗಾಡಿ ಇದೆ. ಏನೇನು ಸರ್ ಇದರಲ್ಲಿ ಫೀಚರ್ಸ್? ಸರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಪ್ಲೇಯರ್, ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ವೆಲ್ ಕಂಡೀಷನ್ ಅಲ್ಲಿ. ರಿವರ್ಸ್ ಕ್ಯಾಮ್ರಾನ ಇದೆ ಇದಕ್ಕೆ. ನೋಡ್ತಾ ಇರ್ಬೋದು ರಿಯರ್ AC ಇದೆ. ನೋಡ್ತಾ ಇರ್ಬೋದು ವೆಲ್ ಕ್ಲೀನ್ ಗುಡ್ ಕಂಡೀಷನ್ ಅಲ್ಲಿ ಇದೆ. ಇದು ಏನ್ ಹೇಳ್ತಾ ಇದ್ದೀರಾ ಸರ್ ಪ್ರೈಸ್? ಸರ್ ಇದು ಬಂದು 6.5 ಹೇಳ್ತಿದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಬರೀ 55,000 ಕಿಲೋಮೀಟರ್ ರನ್ ಆಗಿದೆ. 55,000 ರನ್ ಆಗಿದೆ. 6,50,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಇದರಲ್ಲಿ ನಿಮ್ಗೆ ಯಾವ್ದನ್ನ ಗಾಡಿ ನೋಡ್ಬೇಕಂತ ಇದ್ರೆ ರಾಜ್ ಕಾರ್ಸ್ಗೆ ಬನ್ನಿ, ಟೆಸ್ಟ್ ಡ್ರೈವ್ ಮಾಡಿ. ನಿಮ್ಗೆ ಇಷ್ಟ ಇದ್ರೆ ನಿಮ್ಗೆ ಯಾರಿಗೆ ತೋರಿಸ್ಬೇಕು ಟೆಕ್ನಿಕಲಿ ಎಲ್ಲ ತರ ತೋರಿಸಿ ಆಮೇಲೆ ಮಾತಾಡಿ. ಫೈನಲ್ ಪ್ರೈಸ್ ಇರಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. K05 ರಿಜಿಸ್ಟ್ರೇಷನ್. ಇನ್ನೊಂದು ಶಿಫ್ಟ್ ಇದೆ ಪೆಟ್ರೋಲ್. ಏನ್ ಮಾಡೆಲ್ ಸರ್ ಇದು? ಸರ್ ಇದು ಬಂದು 2014 ಸಿಂಗಲ್ ಓನರ್ ಸರ್, VXI 2014 ಸಿಂಗಲ್ ಓನರ್ VXI. ನೋಡ್ತಾ ಇರ್ಬೋದು ಪೆಟ್ರೋಲ್ ಶಿಫ್ಟ್ ಇದು. ನೋಡಿ ಎಕ್ಸ್ಟ್ರಾ ಮಾಡಿಫೈನ ಮಾಡಿ ಇಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಮ್ಯಾಕ್ವಿಯಲ್ ಇದೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿದೆ. ಸ್ಪೋರ್ಟ್ಸ್ ಟೈಪ್ ಬೇಕಂದ್ರೆ ಇದೆ ಅವ್ರ ಹತ್ರ ವೆಹಿಕಲ್ಸ್. ನೋಡ್ತಾ ಇರ್ಬೋದು ಶಿಫ್ಟ್ K05 ರಿಜಿಸ್ಟ್ರೇಷನ್, ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಓನರ್ ಸರ್ ಇದು? ಸರ್ ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್. ಆಲ್ಮೋಸ್ಟ್ ಇವ್ರ ಹತ್ರ 99% ಸಿಂಗಲ್ ಓನರ್ ಇರ್ತದೆ. ರೇರ್ ಸೆಕೆಂಡ್ ಓನರ್ ಬರೋದು. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಪ್ಲೇಯರ್, ಸೆನ್ಸರ್, ರಿವರ್ಸ್ ಕ್ಯಾಮ್ರಾನ ಇದೆ. ನೋಡ್ತಾ ಇರ್ಬೋದು ವೆಲ್ ಕಂಡೀಷನ್ ಇದೆ. ಇಂಟೀರಿಯರ್ ನೋಡ್ತಾ ಇರ್ಬೋದು ಗುಡ್ ಕ್ಲೀನ್ ಇದೆ. ಓಕೆ, ಸ್ವಲ್ಪ ಸೀಟ್ ಕವರ್ ಮೇ ಬಿ ನೀವು ಚೇಂಜ್ ಮಾಡ್ತಾ ಇದ್ರೆ ಮಾಡ್ಕೋಬಹುದು. ಓಕೆ, ಏನ್ ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು ಬಂದು 540 ಹೇಳ್ತಿದ್ವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 2014 ಮಾಡೆಲ್ 5,40,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು ಸಿಂಗಲ್ ಓನರ್. ಓಕೆ, ನೆಕ್ಸ್ಟ್ ರೆಡ್ ಕಲರ್. ತುಂಬಾ ರೆಡ್ ಅಂಡ್ ಬ್ಲಾಕ್ ನೋಡ್ತಾ ಇರ್ಬೋದು. ಒಳ್ಳೆ ಕಲರ್ ಇದೆ, ಬಹಳ ಬ್ಯೂಟಿಫುಲ್ ಕಾಣ್ತಾ ಇದೆ. ನೋಡ್ತಾ ಇರ್ಬೋದು K03 ರಿಜಿಸ್ಟ್ರೇಷನ್. ಬೆಲೆನೋ ಯಾವ ಮಾಡೆಲ್ ಸರ್ ಇದು? ಸರ್ ಇದು ಬಂದು 2017 ಸಿಂಗಲ್ ಓನರ್ ಸರ್, ಆಲ್ಫಾ ಡೀಸೆಲ್. 2017 ಸಿಂಗಲ್ ಓನರ್ ಆಲ್ಫಾ ಡೀಸೆಲ್. ನೋಡ್ತಾ ಇರ್ಬೋದು ರೆಡ್ ಕಲರ್, ರೆಡ್ ಅಂಡ್ ಬ್ಲಾಕ್ ತುಂಬಾ ಒಳ್ಳೆ ಕಾಂಬಿನೇಷನ್ ಇದೆ, ಬ್ಯೂಟಿಫುಲ್ ಕಾಣ್ತಾ ಇದೆ. ಓಕೆ, ಏನ್ ಮಾಡೆಲ್ ಸರ್ ಇದು? ಸರ್ 2017 ಸಿಂಗಲ್ ಓನರ್ ಸರ್, ಬರೀ 73 ಓಡಿದೆ. 17 ಸಿಂಗಲ್ ಓನರ್, ಬರೀ 73,000 ಓಡಿದೆ. ನೋಡ್ತಾ ಇರ್ಬೋದು. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಪ್ಲೇಯರ್, ಆಟೋ ಕಂಟ್ರೋಲ್, AC, ಓಕೆ, ರಿವರ್ಸ್ ಕ್ಯಾಮ್ರಾ, ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲ ಬರುತ್ತೆ. ಸೇಮ್ ಶೋರೂಮ್ ಕಂಡೀಷನ್ ನಲ್ಲಿ ಇದೆ ಗಾಡಿ. ಏನಿಲ್ಲ, ಜಸ್ಟ್ ನೀವು ತಗೋಬೇಕು, ಡ್ರೈವ್ ಮಾಡ್ತಾ ಇರಬೇಕು. ಒಳ್ಳೆ ಕಂಡೀಷನ್ ಇದೆ. ಬರೀ 73,000 ರನ್ ಆಗಿದೆ ಗಾಡಿ. ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ನೋಡ್ತಾ ಇರ್ಬೋದು ರೆಡ್ ಕಲರ್. ಎಲ್ಲೋನು 2017 ಮಾಡೆಲ್. ಏನ್ ಹೇಳ್ತಾ ಇದ್ದೀರಾ ಸರ್? ಸರ್ ಇದು ಬಂದು 7.5 ಹೇಳ್ತಿದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 7.5 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು. ಒಂದು 50 to 60% ಟೈರ್ ಇದೆ. ಓಕೆ, ನೆಕ್ಸ್ಟ್ K53 ರಿಜಿಸ್ಟ್ರೇಷನ್ i20 ಮೆರೂನ್ ಕಲರ್. ಇದು ಏನ್ ಮಾಡೆಲ್ ಸರ್ ಇದು? ಸರ್ ಇದು ಬಂದು i20 ಸ್ಪೋರ್ಟ್ಸ್ ಸರ್, ಇದು ಡೀಸೆಲ್. ಏನ್ ಮಾಡೆಲ್? 2017 ಸಿಂಗಲ್ ಓನರ್. ಇದು 2017 ಸಿಂಗಲ್ ಓನರ್. ನೋಡ್ತಾ ಇರ್ಬೋದು ಮೆರೂನ್ ಕಲರ್ ಗಾಡಿ ಇದೆ. ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ, ಶೋರೂಮ್ ಕಂಡೀಷನ್ ಅಲ್ಲಿ ಇದೆ. ಸಿಂಗಲ್ ಓನರ್, ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಪ್ಲೇಯರ್, ಓಕೆ, ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಸಿಸ್ಟಮ್ ಮಾಮೂಲಿ ಮೌಂಟ್ ಕಂಟ್ರೋಲ್ ಇದೆ. ಪವರ್ ವಿಂಡೋಸ್. ಓಕೆ, ಏರ್ ಬ್ಯಾಗೇಜ್ ಬರುತ್ತೆ ಸರ್ ಇದಕ್ಕೆ? ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಇದೆ. ನೋಡ್ತಾ ಇರ್ಬೋದು ರಿಯರ್ AC ವೆಲ್ ಕ್ಲೀನ್, ವೆಲ್ ಕಂಡೀಷನ್ ಅಲ್ಲಿ ಇದೆ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು ಬಂದು ನಿಮಗೆ 7.5 ಹೇಳ್ತಿದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, 7.5 7,50,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು
ನೆಕ್ಸ್ಟ್ K03 ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು. ತುಂಬಾ ಹೈಲಿ ಡಿಮ್ಯಾಂಡೆಡ್, ಹೈಲಿ ಚಾಯ್ಸಬಲ್ ವೆಹಿಕಲ್, ವೆಲ್ಸ್ ವೆಗಾನ್ ಪೋಲೋ. ಓಕೆ, ಏನ್ ಮಾಡೆಲ್ ಸರ್ ಇದು? ಸರ್ ಇದು ಬಂದು 2016 ಸಿಂಗಲ್ ಓನರ್ ಸರ್, ಪೆಟ್ರೋಲ್ ಗಾಡಿ. 2016 ಸಿಂಗಲ್ ಓನರ್ ಪೆಟ್ರೋಲ್ ಗಾಡಿ ನೋಡ್ತಾ ಇರ್ಬೋದು. ಪೋಲೋ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್, ತುಂಬಾ ಎಲ್ಲ ಸ್ಪೋರ್ಟ್ಸ್ ತರ ಎಲ್ಲ ಇಷ್ಟಪಡೋದು ವೆಹಿಕಲ್ ಇದು. ನೋಡ್ತಾ ಇರ್ಬೋದು ವೆಲ್ ಕಂಡೀಷನ್ ಅಲ್ಲಿ ಇದೆ. ಓಕೆ, ಟೈರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು. 60 to 70% ಟೈರ್ ಇದೆ, ವೆಲ್ ಕ್ಲೀನ್ ಇದೆ. ಏನೇನಿದೆ ಸರ್ ಇದರಲ್ಲಿ ಫೀಚರ್ಸ್? ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಪ್ಲೇಯರ್, ABS, ಏರ್ ಬ್ಯಾಗ್. ಓಕೆ, ಮೌಂಟ್ ಕಂಟ್ರೋಲ್ ಇದೆ ನೋಡ್ತಾ ಇರ್ಬೋದು. ಸಿಸ್ಟಮ್ ಇದೆ, AC, ಪವರ್ ಸ್ಟೇರಿಂಗ್, ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ. ರೆಡ್ ಕಲರ್ದು ಸೀಟ್ ಕವರ್ ಇದೆ ನೋಡ್ತಾ ಇರ್ಬೋದು, ಲೆದರ್ ಸೀಟ್ ಕವರ್. ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ನೋಡ್ತಾ ಇರ್ಬೋದು. ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಇದು? ಸರ್ ಇದು ಬಂದು 80 ಓಡಿದೆ, 80,000 ಓಡಿದೆ ಸರ್. 830 ಕಿಲೋಮೀಟರ್ ರನ್ ಆಗಿದೆ ನೋಡ್ತಾ ಇರ್ಬೋದು. ವೆಲ್ ಕಂಡೀಷನ್ ಇದೆ ಗಾಡಿ, ಶೋರೂಮ್ ಕಂಡೀಷನ್ ಅಲ್ಲಿ, ಸಿಂಗಲ್ ಓನರ್. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್? ಸರ್ ಇದು ಬಂದು 625 ಹೇಳ್ತಿದೀವಿ ಸರ್, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. 6,25,000 ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ ಅಂದ್ರೆ ಲೋನ್ ಎಷ್ಟು ಪರ್ಸೆಂಟ್ ಆಗ್ಬೋದು ಸರ್? ಇದೆಲ್ಲ ನಿಮಗೆ ಒಂದು 70% 80% ಆಗುತ್ತೆ ಸರ್. ಓಕೆ, ಅಂದ್ರೆ 6 lakhs ಅಂದ್ರೆ ಮಿನಿಮಮ್ ನಿಮ್ಗೆ ಒಂದು 4.5 lakh ಅಂತ 5 lakhs ಲೋನ್ ಆಗುತ್ತೆ. ಒಂದು 2 lakhs ತಗೊಂಡ್ ಬಂದ್ರೆ ಒಂದು ಒಳ್ಳೆ ನಿಮ್ಗೆ ಪೋಲೋ ಸಿಗ್ಬಿಡ್ತದೆ. ನೆಕ್ಸ್ಟ್ ಡಸ್ಟರ್ K05 ರಿಜಿಸ್ಟ್ರೇಷನ್. ಏನ್ ಮಾಡೆಲ್ ಸರ್ ಇದು? ಸರ್ ಇದು ಬಂದು 2015-16 ರಿಜಿಸ್ಟ್ರೇಷನ್ ಆಗಿದೆ. ಓಕೆ, 16 ಮ್ಯಾನುಫ್ಯಾಕ್ಚರಿಂಗ್, 16 ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ ಗಾಡಿ, ವೆಲ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ರನ್ ಆಗಿದೆ ಸರ್ ಇದು? ಎಷ್ಟು ರನ್ ಆಗಿದೆ ಇದು? ನಿಮಗೆ 90 ಓಡಿದೆ ಸರ್. 90,000 ರನ್ ಆಗಿದೆ. ಗಾಡಿ ಕಂಡೀಷನ್ ನೋಡ್ತಾ ಇರ್ಬೋದು, ಆಸಮ್ ಕಂಡೀಷನ್ ಅಲ್ಲಿ ಇದೆ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ನಿಮ್ಗೆ ಒಂದು 70 to 80% ಟೈರ್ ಇದೆ. ನಿಮ್ಗೆ ಸ್ವಲ್ಪ ಬ್ರಾಡ್ ಗಾಡಿ ಬೇಕಂದ್ರೆ ಡಸ್ಟರ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಬನ್ನಿ ರಾಜ್ ಕಾರ್ಸ್ಗೆ, ನಿಯರ್ ಅಪೋಲೋ ಹಾಸ್ಪಿಟಲ್, ಮೈಸೂರು. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಪ್ಲೇಯರ್, ರಿವರ್ಸ್ ಕ್ಯಾಮ್ರಾ, ABS, ಏರ್ ಬ್ಯಾಗ್ ಎಲ್ಲ ಆಪ್ಷನ್ ಇದೆ ನಿಮ್ಗೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ ಗಾಡಿ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಡಸ್ಟರ್ದು ಪ್ರೈಸ್? ಸರ್ ಇದು ಬಂದು 675 ಹೇಳ್ತೀರಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 6,75,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ ಅಂದ್ರೆ ಒಂದು 80% ಲೋನ್ ಆಗುತ್ತೆ ಇದಕ್ಕೆ. ಹೌದು, ನೋಡ್ತಾ ಇರ್ಬೋದು. ನಿಮ್ದು ಡಾಕ್ಯುಮೆಂಟ್ಸ್ ಮೇಲೆ ಸಿವಿಲ್ ಚೆನ್ನಾಗಿದ್ರೆ 90% ರಿಜಿಸ್ಟ್ರೇಷನ್. ಮಾರುತಿ ಸುಜುಕಿ ಸಿಲೇರಿಯೋ. ಓಕೆ, ಏನ್ ಮಾಡೆಲ್ ಸರ್ ಇದು? ಸರ್ ಇದು ಬಂದು ಸಿಲೇರಿಯೋ ZX ಆಪ್ಷನಲ್ ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್. 2017 ಸಿಂಗಲ್ ಓನರ್. ಓಕೆ, 2017 ಸಿಂಗಲ್ ಓನರ್. ನೋಡ್ತಾ ಇರ್ಬೋದು. ಸ್ಮಾಲ್ ಕಾರ್ ಏನಾನ ನೋಡ್ತಾ ಇದ್ರೆ ಸಿಲೇರಿಯೋ ಮಾರುತಿನಲ್ಲಿ ZXi ನೋಡ್ತಾ ಇರ್ಬೋದು. ಆಟೋಮೆಟಿಕ್ ಇದೆ ಇಲ್ಲಿ ರಾಜ್ ಕಾರ್ಸ್ ನಲ್ಲಿ ನೋಡ್ತಾ ಇರ್ಬೋದು. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಪ್ಲೇಯರ್, ABS, ಏರ್ ಬ್ಯಾಗ್. ಓಕೆ, ಎಲ್ಲ ಬರುತ್ತೆ ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ ಗಾಡಿ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು ಬಂದು ಬರೀ 35,000 ಓಡಿದೆ, ಬರೀ 35,000 ರನ್ ಆಗಿದೆ ನೋಡ್ತಾ ಇರ್ಬೋದು. ಶೋರೂಮ್ ಕಂಡೀಷನ್ ಅಲ್ಲಿ, ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ ಸಿಲೇರಿಯೋ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು? ಸರ್ ಇದು ಬಂದು 5 lakh ಹೇಳ್ತಿದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 5 lakh ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಅನ್ನು ಒಂದು 70 to 80% ಟೈರ್ ಇದೆ ನೋಡ್ತಾ ಇರ್ಬೋದು. ಸಿಲೇರಿಯೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಆಟೋಮೆಟಿಕ್ I10, ಸಿಲೇರಿಯೋ ಪ್ಲಸ್ ಕ್ವಿಡ್ ಎಲ್ಲ ತರ ವೆಹಿಕಲ್ಸ್ ಇದೆ ಇಲ್ಲಿ ರಾಜ್ ಕಾರ್ಸ್, ನಿಯರ್ ಅಪೋಲೋ ಹಾಸ್ಪಿಟಲ್, ಮೈಸೂರು. ನೆಕ್ಸ್ಟ್ K09 ರಿಜಿಸ್ಟ್ರೇಷನ್. ಫೋರ್ಡ್ ಯಾವ್ದು ಸರ್ ಇದು? ಸರ್ ಫೋರ್ಡ್ ಆಸ್ಪೇರ್ ಸರ್. ಆಸ್ಪೇರ್ ನೋಡ್ತಾ ಇರ್ಬೋದು. ಡೀಸೆಲ್ ಫೋರ್ಡ್. ತುಂಬಾ ರೇರ್ ಗಾಡಿ ಸಿಗೋದು ಈ ತರ ಫೋರ್ಡ್ಸ್ ಕಂಪನಿದು ಇಲ್ಲಿ ಇದೆ. ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಏನ್ ಮಾಡೆಲ್ ಸರ್ ಇದು? ಸರ್ ಇದು ಬಂದು 2015-16 ರಿಜಿಸ್ಟ್ರೇಷನ್ ಸರ್. 2015 ಮ್ಯಾನುಫ್ಯಾಕ್ಚರಿಂಗ್, 16 ರಿಜಿಸ್ಟ್ರೇಷನ್ ನೋಡ್ತಾ ಇರ್ಬೋದು. ಆಸ್ಪೈರ್ ಫಿಗೋ ಫೋರ್ಡ್ದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಸಿಂಗಲ್ ಓನರ್ ಸರ್ ಇದು? ಹೌದು ಸರ್, ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಟೈರ್ ಕಂಡೀಷನ್ ಅನ್ನು ನೋಡ್ತಾ ಇರ್ಬೋದು. 60 to 50% ಟೈರ್ ಇದೆ ನೋಡ್ತಾ ಇರ್ಬೋದು. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಪ್ಲೇಯರ್, ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ, ಸ್ವಲ್ಪ ಬ್ರಾಡ್ ಗಾಡಿ ಬೇಕಂದ್ರೆ ತಗೋಬಹುದು. ಫೋರ್ಡ್ ಲಕ್ಸರಿ ಟೈಪ್, ಲೆದರ್ ಸೀಟ್ ಕವರ್ ನೋಡ್ತಾ ಇರ್ಬೋದು. ಏರ್ ಬ್ಯಾಗೇಜ್ ಬರುತ್ತೆ ಸರ್? 6 ಏರ್ ಬ್ಯಾಗ್ ಬರುತ್ತೆ. 6 ಏರ್ ಬ್ಯಾಗ್ ಇದೆ ನೋಡ್ತಾ ಇರ್ಬೋದು. ಸಿಸ್ಟಮ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ನೋಡ್ತಾ ಇರ್ಬೋದು. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಆಸ್ಪರ್ದು? ಸರ್ ಇದು ಬಂದು ನಿಮಗೆ 565 ಹೇಳ್ತಿದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 565 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಬಂದು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ನೋಡ್ತಾ ಇರ್ಬೋದು. ಏನಾನ ನಿಮ್ಗೆ ಇಷ್ಟ ಇದ್ರೆ, ಗಾಡಿ ತಗೊಂಡಿಲ್ಲ ಅಂದ್ರೆ ಓಕೆ, ಬಂದು ಟೆಸ್ಟ್ ಡ್ರೈವ್ ಮಾಡಿ ಸ್ಯಾಟಿಸ್ಫೈಡ್ ಆಗಿ. ಏನಾನ ನೀವು ಪ್ಲಾನ್ ಮಾಡ್ತಾ ಇದ್ರೆ ಫಸ್ಟ್ ಇಲ್ಲಿ ವಿಸಿಟ್ ಮಾಡಿ. ಏನಿದೆ ಪ್ರೈಸ್ ನಿಮ್ನ ಹೇಳಿ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಎಕ್ಸ್ಚೇಂಜ್ ಆಫರ್ ಅನ್ನ ಇದೆ, ಪ್ಲಸ್ ನಿಮ್ಗೆ ಲೋನ್ ಆಪ್ಷನ್ಸ್ ಅನ್ನ ಇದೆ. ಓಕೆ, K01 ರಿಜಿಸ್ಟ್ರೇಷನ್, ಹೊಂಡೈ ವೆನ್ಯೂ. ಓಕೆ, ಏನ್ ಮಾಡೆಲ್ ಸರ್ ಇದು? ಸರ್ ಇದು ಬಂದು 2020 ಮಾಡೆಲ್ ಸರ್. 2020 ಮಾಡೆಲ್ SX ನೋಡ್ತಾ ಇರ್ಬೋದು. ಟರ್ಬೋ ವೆನ್ಯೂ. ಏನಾನ ಹೊಂಡಾ ಇದು ಪ್ಲಾನ್ ಮಾಡ್ತಾ ಇದ್ರೆ ಸ್ವಲ್ಪ SUV ಟೈಪ್ ನೋಡ್ತಾ ಇರ್ಬೋದು, ತಗೋಬಹುದು ನೀವು. ಮ್ಯಾಕ್ವೆಲ್ ಇದೆ. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. 60 to 70% ಟೈರ್ ಇದೆ. ವೆಲ್ ಕ್ಲೀನ್ ಇದೆ ಗಾಡಿ. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಪ್ಲೇಯರ್, ABS, ಏರ್ ಬ್ಯಾಗ್ ವಿತ್ ಸನ್ ರೂಫ್ ಎಲ್ಲ ಬರುತ್ತೆ. ಸನ್ ರೂಫ್ ಅನ್ನ ಇದೆ ಇದಕ್ಕೆ ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್ ಇದೆ ಗಾಡಿ, ವೆಲ್ ಮೇಂಟೈನ್ ಮಾಡಿದ್ದಾರೆ. ಮಾಮೂಲಿ ನಿಮ್ಗೆ ಮೌಂಟ್ ಕಂಟ್ರೋಲ್ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಏರ್ ಬ್ಯಾಗೇಜ್ ಬರುತ್ತೆ ಸರ್? 4 ಏರ್ ಬ್ಯಾಗ್ ಬರುತ್ತೆ ಸರ್. ಎಷ್ಟು? 4 ಏರ್ ಬ್ಯಾಗ್, 4 ಏರ್ ಬ್ಯಾಗ್ ಬರುತ್ತೆ. AC ಇದೆ ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್, ವೆಲ್ ಕಂಡೀಷನ್ ಅಲ್ಲಿ ಇದೆ.
ಸಿಂಗಲ್ ಓನರ್ ಸರ್ ಇದು? ಹೌದು ಸರ್, ಸಿಂಗಲ್ ಓನರ್. ಇದು ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ನೋಡ್ತಾ ಇರ್ಬೋದು ಹೊಂಡೈ ವೆನ್ಯೂ. ಏನ್ ಮಾಡಲ್ ಹೇಳಿದೀರಾ ಅದು? 20 ಮಾಡಲ್ ಸರ್. 20 ಸಿಂಗಲ್ ಓನರ್, ಬರೀ 22 ಓಡಿದೆ ಅಷ್ಟೇ. ಓಕೆ, 22,000 ರನ್ ಆಗಿದೆ. 20 ಮಾಡಲ್ ನೋಡ್ತಾ ಇರ್ಬೋದು. 2020 ಏನ್ ಹೇಳ್ತಾ ಇದ್ದೀರಾ ಪ್ರೈಸ್? ಸರ್ ಇದು ಬಂದು 1075 ಹೇಳ್ತಿದ್ವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, 10,75,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇನ್ನೊಂದು K51 ರಿಜಿಸ್ಟ್ರೇಷನ್ ಡಸ್ಟರ್ ಇದೆ. ಏನು ಸರ್ ಇದು ಮಾಡಲ್? ಸರ್ ಇದು ಬಂದು ಡೆಸ್ಟರ್ RXL 110 PS. ಓಕೆ, 110 PS RXL ನೋಡ್ತಾ ಇರ್ಬೋದು. ಏನ್ ಮಾಡಲ್ ಸರ್ ಇದು? 2015 ಸಿಂಗಲ್ ಓನರ್ ಸರ್. 72,000 ರನ್ ಆಗಿದೆ. 72,000 ರನ್ ಆಗಿದೆ. 2015 ಮಾಡಲ್ ನೋಡ್ತಾ ಇರ್ಬೋದು. ಏರ್ ಕಂಡೀಷನ್ ಅನ್ನ ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ. ಏನೇನ್ ಸರ್ ಇದರಲ್ಲಿ ಫೀಚರ್ಸ್? ಸರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಪ್ಲೇಯರ್, ABS, ಏರ್ ಬ್ಯಾಗ್ ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. 72,000 ರನ್ ಆಗಿದೆ ಗಾಡಿ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? ಸರ್ ಇದು ಬಂದು 7 lakh ಹೇಳ್ತಿದ್ವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 7 lakh ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ ಓನರ್ ಗಾಡಿ. ನೆಕ್ಸ್ಟ್ K03 ರಿಜಿಸ್ಟ್ರೇಷನ್ ಹೊಂಡೈ ಕ್ರೇಟಾ ನೋಡ್ತಾ ಇರ್ಬೋದು. ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್. ಕ್ರೇಟಾ ಕೇಳ್ತಾರ. ನೋಡ್ತಾ ಇರ್ಬೋದು. ಇಲ್ಲಿ ರಾಜ್ ಕಾರ್ಸ್ ನಲ್ಲಿ ಇದೆ. ಏನ್ ಮಾಡಲ್ ಸರ್ ಇದು? ಸರ್ ಇದು ಬಂದು 2018 ಸಿಂಗಲ್ ಓನರ್ ಸರ್. ಇದು 2018 ಸಿಂಗಲ್ ಓನರ್. ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಅನ್ನ 60 to 70% ಟೈರ್ ಇದೆ. ವೆಲ್ ಕ್ಲೀನ್ ಇದೆ ಗಾಡಿ. ಸಿಂಗಲ್ ಓನರ್ ಸರ್ ಇದು? ಹೌದು ಸರ್, ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಪ್ಲೇಯರ್, ABS, ಏರ್ ಬ್ಯಾಗ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಬರುತ್ತೆ ಸರ್. ಓಕೆ, ನೋಡ್ತಾ ಇರ್ಬೋದು. ಸಿಸ್ಟಮ್ ಇದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮೌತ್ ಕಂಟ್ರೋಲ್, ಏರ್ ಬ್ಯಾಗೇಜ್ ಬರುತ್ತೆ ಸರ್ ಇದಕ್ಕೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಡ್ಯೂಯಲ್ ಏರ್ ಬ್ಯಾಗ್, ರಿಯರ್ AC ನೋಡ್ತಾ ಇರ್ಬೋದು. ಗುಡ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ವೆಲ್ ಕಂಡೀಷನ್ ಅಲ್ಲಿ ಇದೆ. ವೆಲ್ ಮೇಂಟೈನ್ ಮಾಡಿದ್ದಾರೆ. ಕ್ರೇಟಾ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ರಾಜ್ ಕಾರ್ಸ್ಗೆ ಬನ್ನಿ. ಏನ್ ಹೇಳ್ತಾ ಇದ್ದೀರಾ ಸರ್ ಮಾಡಲ್ ಪ್ರೈಸ್ ಇದು? ಸರ್ ಇದು ಬಂದು ನಿಮಗೆ 11.5 ಹೇಳ್ತಿದ್ವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 11.5 ನೆಗೋಷಿಯಬಲ್. ಓಕೆ, 11,50,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ನೆಕ್ಸ್ಟ್ ಇನ್ನೊಂದು ವೈಟ್ ಕಲರ್ ಡಸ್ಟರ್ ಇದೆ. K05 ರಿಜಿಸ್ಟ್ರೇಷನ್. ಏನ್ ಮಾಡಲ್ ಸರ್ ಇದು? ಸರ್ ಇದು ಬಂದು 2014 ಸಿಂಗಲ್ ಓನರ್ ಸರ್. ಇದು 2014 ಸಿಂಗಲ್ ಓನರ್. ವೈಟ್ ಕಲರ್ ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಪ್ಲೇಯರ್, ರಿವರ್ಸ್ ಕ್ಯಾಮ್ರಾ, ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಅಲೈ ವೀಲ್ ಕ್ಯಾಮ್ರಾ ಇದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಓಕೆ, ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ನೋಡ್ತಾ ಇರ್ಬೋದು. ಏನಾನ ಡಸ್ಟರ್ ಪ್ಲಾನ್ ಮಾಡ್ತಾ ಇದ್ರೆ ರಾಜ್ ಕಾರ್ಸ್ಗೆ ಬನ್ನಿ. ಏನ್ ಮಾಡಲ್ ಇದು? 2014 ಮಾಡಲ್ ಡಸ್ಟರ್ ವೈಟ್ ಕಲರ್ ಸಿಂಗಲ್ ಓನರ್. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್? ಸರ್ ಇದು ಬಂದು ನಿಮಗೆ 675 ಹೇಳ್ತಿದ್ವಿ, ಸ್ವಲ್ಪ ಹೆಚ್ಚು ಕಮ್ಮಿ. 6,75,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ನೋಡ್ತಾ ಟಾಪ್ ಎಂಡ್ ವೆಹಿಕಲ್ ಸರ್. K05 ರಿಜಿಸ್ಟ್ರೇಷನ್ S ಕ್ರಾಸ್ ಮಾರುತಿ ಸುಜುಕಿದು ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿ. ವೆಲ್ ಕಂಡೀಷನ್ ಅಲ್ಲಿ ಇದೆ. ಶೋರೂಮ್ ಕಂಡೀಷನ್ ಅಲ್ಲಿ ಇದೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು ಬಂದು 65 ಓಡಿದೆ ಸರ್. 65 ರನ್ ಆಗಿದೆ. 2015-16 ರಿಜಿಸ್ಟ್ರೇಷನ್. 15-16 ರಿಜಿಸ್ಟ್ರೇಷನ್ ಸರ್, ಸಿಂಗಲ್ ಓನರ್. ಓಕೆ, 15 ಮ್ಯಾನುಫ್ಯಾಕ್ಚರಿಂಗ್, 16 ರಿಜಿಸ್ಟ್ರೇಷನ್. ನೋಡ್ತಾ ಇರ್ಬೋದು. ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಇದೆ. ನೋಡ್ತಾ ಇರ್ಬೋದು. ಇದರಲ್ಲಿ ಏನೇನು ಫೀಚರ್ಸ್? ಸರ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಮ್ಯೂಸಿಕ್ ಪ್ಲೇಯರ್, ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ABS ಎಲ್ಲ ಇದೆ. ಎಲ್ಲ ತರ ನಿಮ್ಗೆ ಆಫ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಯಾವ ತರ ಅದು ನಿಮ್ಗೆ ಮೆಕ್ಯಾನಿಕಲ್, ಇಂಟೀರಿಯರ್, ಎಕ್ಸ್ಟೀರಿಯರ್ ಏನು ಪ್ರಾಬ್ಲಮ್ ಇಲ್ಲ. ಒಳ್ಳೆ ಕಂಡೀಷನ್ ಇದೆ. ಶೋರೂಮ್ ಕಂಡೀಷನ್ ಅಲ್ಲಿ ಇದೆ. ಬೇಕಿದ್ರೆ ನೀವು ಶೋರೂಮ್ ನಲ್ಲಿ ಚೆಕ್ ಮಾಡ್ಕೋಬಹುದು. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್? ಸರ್ ಇದು ಬಂದು ನಿಮಗೆ 725 ಹೇಳ್ತಿದೆ, ಸ್ವಲ್ಪ ಹೆಚ್ಚು ಕಮ್ಮಿ. 7,25,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಬಂದ್ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ. 20+ ವೆಹಿಕಲ್ಸ್ ಎಲ್ಲಾ ತರ ರಿವ್ಯೂ ಮಾಡಿದ್ವಿ. ಒಳಗಡೆ ಹೋಗೋಣ. ಓನರ್ ಬಂದಿದ್ದಾರೆ. ಓನರ್ ಜೊತೆಗೆ ಮಾತಾಡೋಣ. ಪ್ಲಸ್ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದೆ. ಸುಮಾರು ಜನ ಕೇಳ್ತಾ ಇದ್ರು ಇಲ್ಲಿ ತುಂಬಾ ಕಾಸ್ಟ್ ಜಾಸ್ತಿ ಅಂತ. ಅದನ್ನ ನಾವು ಕ್ವಶನ್ ಅವ್ರಿಗೆ ಕೇಳೋಣ. ಬನ್ನಿ. ನೋಡ್ತಾ ಇರ್ಬೋದು ಆಫೀಸ್. ಸರ್ ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಸರ್ ನಮ್ಮ FI ಟೈಮ್ಸ್ ಕಡೆಯಿಂದ ಬಂದು ಲಾಸ್ಟ್ ಟೈಮ್ ನಾವು ರಿವ್ಯೂ ಮಾಡಿದ್ವಿ. ಪ್ಲಸ್ ಈಗ ಹೊಸ ಸ್ಟಾಕ್ ಬಂದಿದೆ. ಅದಕ್ಕೆ ಎಲ್ಲ ತರ ರಿವ್ಯೂ ತಗೊಂಡಿದ್ವಿ. 20+ ವೆಹಿಕಲ್ಸ್ ರಿವ್ಯೂ ಕೊಟ್ಟಿದ್ದಾರೆ ನಿಮ್ಮ ಹುಡುಗರು. ಪ್ಲಸ್ ಲಾಸ್ಟ್ ಟೈಮ್ ನಾವು ಮಾಡಿದ್ವಿ ಸರ್. ಅದರಲ್ಲಿ ಸ್ವಲ್ಪ ಕ್ವಶನ್ಸ್ ಬಂದ್ರು ನಮ್ಗೆ. ನಮ್ಮ FI ಟೈಮ್ಸ್ ಕಡೆಯವ್ರು ಕೇಳ್ತಾ ಇದ್ರು ಬೇರೆ ಶೋರೂಮ್ಸ್ ನಂಗಿಂತ ಇಲ್ಲಿ ರೇಟ್ ಜಾಸ್ತಿ ಇದೆ ಅಂತ. ಪ್ಲಸ್ ಇದು ಈ ಸಲ ನಿಮ್ಮ ಶೋರೂಮ್ ಬಗ್ಗೆ ಹೇಳಿ ಸರ್ ಒಂಚೂರು. ಏನಕ್ಕೆ ರೇಟ್ ಜಾಸ್ತಿ ಇದೆ ಅಂತ. ನಮಸ್ಕಾರ. ರಾಜ್ ಕಾರ್ಸ್ ಮೈಸೂರಿಗೆ. ಓಕೆ, FI ಟೈಮ್ ಅವ್ರಿಗೆ ನಾನು ಒಂದು ಮಾಹಿತಿ ಕೊಡೋದೇನೆಂದ್ರೆ, ಸೊ ಕ್ವಾಲಿಟಿ ಬೇಕು ಅಂದ್ರೆ, ಒಳ್ಳೆ ಊಟ ಬೇಕು ಅಂದ್ರೆ ರೇಟ್ ಕೊಡಲೇಬೇಕು. ಹಾಗೆ ಸೊ ನಮ್ಮಲ್ಲಿ ಆಕ್ಸಿಡೆಂಟ್ ವೆಹಿಕಲ್, ಮೇಜರ್ ಆಕ್ಸಿಡೆಂಟ್ ಆಗಿದ್ರೆ, ಕಿಲೋಮೀಟರ್ ಟ್ಯಾಂಪರಿಂಗ್ ಆಗಿದ್ರೆ, ಸರ್ವಿಸ್ ಇಷ್ಟು ಶೋರೂಮ್ ಬಿಟ್ಟು ಹೊರಗಡೆ ಆಗಿದ್ರೆ ನಾವು ಕೊಡ್ಸಲ್ಲ. ಯಾಕೆಂದ್ರೆ ನಿಮಗೆ ಕ್ವಾಲಿಟಿ ಇರ್ತದೆ ವೆಹಿಕಲ್. ಹಂಗಾಗಿ ನಿಮ್ಗೆ ರೇಟ್ ಜಾಸ್ತಿ ಅನ್ಸ್ಬೋದು. ಬಟ್ ನೀವು ತಗೊಂಡೋಗ್ಬಿಟ್ಟು 50,000 1 ಲಕ್ಷ ಖರ್ಚು ಮಾಡೋ ಗಾಡಿ ನಮ್ಮ ಹತ್ರ ಸಿಗಲ್ಲ. ಸೊ ತಗೊಂಡೋಗಿ ತುಂಬಾನೇ ಸುಖ ಪಡ್ಬೇಕು. ಈಗ ನೀವು ಕಾರ್ ತಗೊಂತ ಇರೋದೇನಂದ್ರೆ, ತಗೊಂಡೋಗಿ ಸುಖ ಪಡಕ್ಕೆ ತಗೊಂಡೋಗಿ ಗ್ಯಾರೇಜ್ ಅಲ್ಲಿ ನಿಲ್ಸ್ಕೊಂಡು 50,000 1 ಲಕ್ಷ ಖರ್ಚು ಮಾಡೋಂಥ ಗಾಡಿ ನಮ್ಮಲ್ಲಿ ಸಿಗಲ್ಲ. ಹಂಗಾಗಿ ನಿಮ್ಗೆ ರೇಟ್ ಅಲ್ಲಿ ನಿಮ್ಗೆ ಕಂಫರ್ಟಬಲ್ ಅನ್ಸ್ತಲ್ಲ. ಬಟ್ ಅಂದ್ರೆ ನಮ್ಮಲ್ಲಿ ರೇಟ್ ಕೊಟ್ಟ ತಕ್ಷಣ ನಿಮ್ಗೆ ಕ್ವಾಲಿಟಿ ಇರ್ತದೆ. ಒರಿಜಿನಲ್ ಗಾಡಿ ಕೊಡ್ತೀರಾ? ಖಂಡಿತ. ಯಾಕೆಂದ್ರೆ ಸರ್ ತಗೊಂಡೋಗ್ಬಿಟ್ಟು ಒಂದು 50,000 1 ಲಕ್ಷ ಖರ್ಚು ಮಾಡಕ್ಕೆ ಏನಕ್ಕೆ ಅರ್ಥ ಆಗಬೇಕು? ತಗೊಂಡೋಗಿ ಸುಖ ಪಡ್ಬೇಕು ನೀವು. ಆ ರೀತಿ ನಂದು ಶೋರೂಮ್ ಟೇಸ್ಟ್ ಇರ್ತದೆ ಗಾಡಿಗಳು. ಎಷ್ಟು ಇಯರ್ಸ್ ನಿಂದ ಇದೆ ಸರ್ ನಿಮ್ ಶೋರೂಮ್? ನಂದು ಆಲ್ಮೋಸ್ಟ್ ನಾನು ಈ ಬಿಸ್ನೆಸ್ 20 ವರ್ಷದಿಂದ ಮಾಡ್ತಾ ಇದ್ದೀನಿ. ಬಟ್ ಈ ಶೋರೂಮ್ ಓಪನ್ ಆಗಿ 6 ವರ್ಷ ಆಯ್ತು ಇಲ್ಲಿ. ಸೊ ಬೇರೆ ಕಡೆ ನಾವು ಪಾರ್ಟ್ನರ್ಸ್ ಮಾಡ್ತಿದ್ವು, ಅದು 10 ವರ್ಷದಿಂದ. ಬಟ್ ಇಲ್ಲಿ 6 ಇಯರ್ಸ್
ಆಯ್ತು ಇಂಡಿವಿಜುವಲ್ ಆಗಿ ಮಾಡಿ ರಾಜ್ ಕಾರ್ಸ್. ಓಕೆ, ಕೆಲವು ಕಸ್ಟಮರ್ಸ್ ಹತ್ರ ಹಳೆ ವೆಹಿಕಲ್ಸ್ ಇರುತ್ತೆ ಸರ್, ಏನಾನ ಅವ್ರದ್ದು ಎಕ್ಸ್ಚೇಂಜ್ ತಗೊಂಡು ಎಕ್ಸ್ಚೇಂಜ್ ಮಾಡ್ತೀವಿ ಸರ್, ಎಲ್ಲ ಮಾಡ್ತೀವಿ. ಏನಿದೆ ಸರ್ ನಿಮ್ದು ಟರ್ಮ್ಸ್ ಅಂಡ್ ಕಂಡೀಷನ್? ಅಂದ್ರೆ ಏನ್ ಮಾಡೆಲ್ ನಿಂದ ನಾವು ಮಾಡ್ಲಿಗಿಂತ ಹೆಚ್ಚಾಗಿ ಶೋರೂಮ್ ಹಿಸ್ಟ್ರಿ ಇರಬೇಕು. ವಿತೌಟ್ ಹಿಸ್ಟ್ರಿ ಬೈ ಮಾಡಲ್ಲ, ಕೊಡ್ಸಲ್ಲ. ವಿತೌಟ್ ಹಿಸ್ಟ್ರಿ ನಮ್ ಕಂಡೀಷನ್ಸೇ ಅದು. ಇದೊಂದು 3 ಕಂಡೀಷನ್ಸ್ ಇಟ್ಕೊಂಡು ನಾನು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಕಿಲೋಮೀಟರ್ ಟ್ಯಾಂಪರಿಂಗ್ ಆಗಿರಬಾರ್ದು, ಹಿಸ್ಟ್ರಿ ಶೋರೂಮ್ ಬಿಟ್ಟು ಹೊರಗಡೆ ಇರಬಾರ್ದು, ಸೊ ಸಣ್ಣ ಪುಟ್ಟ ಹಿಂದೆ ಮುಂದೆ ಟಚ್ ಮಾಡಬಾರ್ದು, ಮೇಜರ್ ಆಕ್ಸಿಡೆಂಟ್ ಆಗಿರಬಾರ್ದು, ಈ ತರ. ಯಾಕಂದ್ರೆ ಅದಕ್ಕೋಸ್ಕರ ನಾನು ಇವತ್ತು ರಾಜ್ ಕಾರ್ಸ್ ಅಲ್ಲಿ ಬೆಸ್ಟ್ ಯೂಸ್ ಕಾರ್ ಮೈಸೂರು ಅಂತ ಹೊಡೆದ್ರೆ ರಾಜ್ ಕಾರ್ ಸ್ಟಾಪ್ ಅಲ್ಲಿ ಬಂದು ಕೂರುತ್ತೆ ಗೂಗಲ್ ಅಲ್ಲಿ. ನಂಬರ್ 1 ಸ್ಥಾನ ಕೊಟ್ಟಾರೆ ಅಂದ್ರೆ ಜನ ನಾ ಒಳ್ಳೆ ಕಾರ್ ಕೊಟ್ಟಿರೋದಕ್ಕೆ ಮಾತ್ರ ಸ್ಥಾನ ಕೊಟ್ಟಿರೋದು. ಇಲ್ಲಾಂದ್ರೆ ನಾನು ಎಲ್ಲ ಹೊರಟೋಗಿರೋದು. 6 ವರ್ಷದಲ್ಲಿ ನಂಬರ್ 1 ಸ್ಥಾನದಲ್ಲಿ ಇಡೀ ಮೈಸೂರಲ್ಲಿ ಇದೀನಿ ಅಂದ್ರೆ ಸೊ ನೀವು ತಿಳ್ಕೋಬೇಕು. ಒಂದೇನಂದ್ರೆ ಈಗ ಕಸ್ಟಮರ್ಸ್ ಗೆ ಲೋನ್ ಫೆಸಿಲಿಟೀಸ್ ಏನೇನು ಕೊಡ್ತಾ ಇದ್ದೀರಾ ಸರ್? ಅಂದ್ರೆ ಅವ್ರದ್ದು ಸಿವಿಲ್ ಚೆನ್ನಾಗಿದ್ರೆ ಒಂದು 80 to 90% ಲೋನ್ ಮಾಡ್ಕೊಡ್ತೀರಾ? ಸೊ ನಾವು ಅವ್ರ ಡಾಕ್ಯುಮೆಂಟ್ಸ್ ನೋಡ್ತಾ ಇದ್ದಂಗೆ ಇಲ್ಲಿ ನಮ್ಮಲ್ಲಿ ಒಂದು 30 ಬ್ಯಾಂಕ್ ಟೈಪ್ ಆಗಿರ್ತೀವಿ. ನಾವೇನ್ ಮಾಡ್ತೀವಿ, ಅವ್ರ ಡಾಕ್ಯುಮೆಂಟ್ಸ್ ಪಾನು ಆಧಾರ್ನಾಗಿ ಸಿವಿಲ್ ಚೆಕ್ ಮಾಡ್ತೀವಿ. ಆ ಸಿವಿಲ್ ಚೆಕ್ ಮಾಡಿದಕ್ಕೆ ನಾವು ಎಲ್ಲಿ ಮಾಡ್ಬೋದು ಅಂತ ನಮ್ಗೆ ಒಂದು ಐಡಿಯಾ ಬರುತ್ತೆ. ಅಲ್ಲಿ ಮಾಡ್ತೀವಿ. ಸುಮ್ಮನೆ ಇಲ್ಲ ಹಾಕಿ ನಾಳೆ ಹಲ್ಲ ಹಾಕಿ ಮತ್ತೆ ಇನ್ನೊಂದ್ ಕಡೆ ಹಾಕಿ ಸೈಕಲ್ ಓಡಿಸೋದು ಆ ತರ ಸೀನ್ ಇರಲ್ಲ. ಸುಮ್ಮನೆ ಸಿವಿಲ್ ಡ್ಯಾಮೇಜ್ ಆಗ್ತದೆ ಇಲ್ಲೊಂತ ಅಲ್ಲೊಂದು ಸುಮಾರು ತೆಗೆದು ಸಿವಿಲ್ ಡೌನ್ ಆಗ್ತಾ ಇರುತ್ತೆ. ಹಂಗ್ ಮಾಡಲ್ಲ. ಸಿವಿಲ್ ಒಂದ್ ಕಡೆ ತೆಗೆದ್ಬಿಟ್ರೆ ನನಗೆ ಡಾಕ್ಯುಮೆಂಟ್ಸ್ ಮೇಲೆ ಐಡಿಯಾ ಬರುತ್ತೆ ಇಲ್ಲಿ ಮಾಡ್ಬೋದಾ ಅಂತ. ಕೆಲವೊಂದು ನಮಗೆ ಮ್ಯಾನೇಜರ್ಸ್ ಅವರೆಲ್ಲ ಕ್ಲೋಸ್ ಇರ್ತಾರೆ, ಅವ್ರ ಹತ್ರ ಎಲ್ಲ ಕನ್ವಿನ್ಸ್ ಮಾಡಿ ನೋಡಿ ಸಿವಿಲ್ ಸಮಸ್ಯೆ ಸ್ವಲ್ಪ ಏನೋ ಸಮಸ್ಯೆ ಆಗಿತ್ತು, ಇದನ್ನ ರೆಡಿ ಮಾಡ್ಬೋದಾ ಅಂತೆಲ್ಲ ಕೇಳಿ ಕನ್ವಿನ್ಸ್ ಮಾಡಿ ಸೊ ಚೆನ್ನಾಗಿತ್ತು ಅಂದ್ರೆ ಒಳ್ಳೆ ಕಡೆ ಮಾಡ್ತೀವಿ. ಇಲ್ಲ ಅಂದ್ರೆ ಒಂದೊಂಚೂರು ಮಾಡ್ತೀವಿ. ಒಂದು 30 ಬ್ಯಾಂಕ್ ಟೈಪ್ ಆಗಿರ್ತೀವಿ. ಆ ಕಡೆ ಎಲ್ಲಾದ್ರೂ ಒಂದ್ ಕಡೆ ಲೋನ್ ಮಾಡ್ಕೊಡ್ತೀವಿ. ಲೋನ್ ಏನು ಸಮಸ್ಯೆ ಆಗಲ್ಲ. ನೀವು ಬಂದು ಗಾಡಿ ಸೆಲೆಕ್ಟ್ ಮಾಡ್ಬೇಕಷ್ಟೇ. ಓಕೆ. ಪ್ಲಸ್ ಈಗ ನೀವು ಗಾಡಿ ನಿಮ್ಮ ಹತ್ರ ಅಂದ್ರೆ ನಿಮ್ ಶೋರೂಮ್ ನಲ್ಲಿ ಇದ್ರೆ ಗಾಡಿ ಏನೇನ್ ಚೆಕ್ ಮಾಡಿರ್ತೀರಾ ಸರ್ ನೀವು? ನಾರ್ಮಲಿ ಕ್ಲೈಂಟ್ ಏಯಿಂದ ಝೆಡ್ ವರ್ಗೂ ಚೆಕ್ ಮಾಡ್ತೀವಿ ಸರ್. ನೀವು ಕೆಲವು ಎಲ್ಲ ನಿಮ್ಗೆ ಸರ್ವಿಸ್ ಹಿಸ್ಟ್ರಿ ಇತ್ತು ಅಂದ್ರೆ ನಿಮ್ಗೆ ಗ್ಯಾರಂಟಿ ಗಾಡಿ ಸರ್. ವಿತೌಟ್ ಸರ್ವಿಸ್ ಹಿಸ್ಟ್ರಿ ಇಲ್ಲ ಅಂದ್ರೆ ಗ್ಯಾರಂಟಿ ಇರಲ್ಲ. ಯಾಕೆಂದ್ರೆ ಅದು ಹೊರಗಡೆ ಎಲ್ಲ ಮ್ಯಾನೇಜ್ ಯಾಕಂದ್ರೆ ನಿಮ್ಗೆ ಶೋರೂಮ್ ಅಲ್ಲಿ ಒಂದ್ ಲೆವೆಲ್ ಅಲ್ಲಿ ಒಂದು ಕಂಫರ್ಟಬಲ್ ಆಗಿ ಮ್ಯಾನೇಜ್ ಆಗಿರ್ತದೆ. ಅದು ಒಂದ್ ಲೆವೆಲ್ ಇರ್ತದೆ. ಬಟ್ ನೀವೇನ್ ಮಾಡ್ತೀವಿ ಹೊರಗಡೆ ಹಾಕಿದಾಗ ಸೊ ಅಲ್ಲಿ ಪರ್ಫಾರ್ಮೆನ್ಸ್ ಚೇಂಜ್ ಆಗುತ್ತೆ. ಇಂಜಿನ್ ಪರ್ಫಾರ್ಮೆನ್ಸ್ ಸೊ ಬೇರೆದಕ್ಕಿಂತ ಹೆಚ್ಚಾಗಿ ಇಂಜಿನ್ ಗೇರ್ ಬಾಕ್ಸ್ ಮೈನ್ ಕಾರ್ಗೆ. ಹಾಗಾಗಿ ಆ ಪರ್ಫಾರ್ಮೆನ್ಸ್ ಚೇಂಜ್ ಆದ್ರೆ ಹೋಯ್ತು, ಕ್ವಾಲಿಟಿ ಇರಲ್ಲ. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್. ಮತ್ತೆ ಹೊಸ ಸ್ಟಾಕ್ ಬಂದ್ರೆ ನಾವು ಬಂದು ಮಾಡ್ತೀವಿ. ಖಂಡಿತ ಮಾಡಿ ಸರ್. ಥ್ಯಾಂಕ್ ಯು.